ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಲೈಸೆನ್ಸ್ ರಿಲೇಟೆಡ್ ಹೊಸ ನೋಟಿಫಿಕೇಶನ್ ಬಂದಿದೆ. ಸೊ ಆ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KBB ಪೋರ್ಟಲ್ ರಿಜಿಸ್ಟ್ರೇಷನ್ ಹಾಗೂ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಂತ ಹೇಳಿದ್ರೆ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದ್ರೂ ನಮ್ಮ ಚಾನಲ್ ಅಲ್ಲಿ ಇರುವ ಎಕ್ಸ್ಟ್ರಾ ವಿಡಿಯೋಸ್ ಅಂದ್ರೆ ಟೆಂಡರ್ ಸಬ್ಮಿಷನ್, ಟೆಂಡರ್ ಪೇಮೆಂಟ್ ಮಾಡೋದು ಹೇಗೆ, ಅದೇ ಬಿಡ್ ಕೆಪಾಸಿಟಿ ಕ್ಯಾಲ್ಕುಲೇಷನ್, ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಎಕ್ಸ್ಟ್ರಾ ವಿಡಿಯೋಸ್ ಗಳು ಬೇಕು ಅಂತ ಹೇಳಿ ಗೋಲ್ಡ್ ಮೆಂಬರ್ಶಿಪ್ ಅಂತ ಇದೆ. ಸೊ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ಆಕ್ಸೆಸ್ ಮಾಡಬಹುದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಫೆಬ್ರವರಿ 12, 2026 ನೋಟಿಫಿಕೇಶನ್ ಗೌರ್ಮೆಂಟ್ ಪಾಸ್ ಮಾಡಿದೆ. ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯಂತ ನೀವು ಲೈಸೆನ್ಸ್ ತಗೊಳ್ಳುವಾಗ ಮೊದಲು ನಿಮ್ಗೆ 5 years ವ್ಯಾಲಿಡಿಟಿ ಕೊಡ್ತಾ ಇದ್ರು. ಕ್ಲಾಸ್ 4 ಆಗಲಿ, ಕ್ಲಾಸ್ 3 ಆಗಲಿ, ಕ್ಲಾಸ್ 2 ಆಗಲಿ, ಕ್ಲಾಸ್ 1 ಆಗಲಿ ಲೈಸೆನ್ಸ್ ಅನ್ನ ತಗೊಂಡ್ರೆ 5 years ವ್ಯಾಲಿಡಿಟಿ ಇರ್ತಾ ಇತ್ತು. ಸೊ ಈ ಲೈಸೆನ್ಸ್ ವ್ಯಾಲಿಡಿಟಿ ಏನು 5 years ಇರೋದನ್ನ ನೀವು ಇನ್ ಮುಂದೆ ತಗೊಳ್ಳುವಾಗ ಅದು 10 years ಇರುತ್ತೆ. ಇವತ್ತು ನೀವು ಲೈಸೆನ್ಸ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಶ್ಯೂ ಆಗುವಂತ ಲೈಸೆನ್ಸ್ ನೆಕ್ಸ್ಟ್ 10 year ವ್ಯಾಲಿಡಿಟಿ ಬರುತ್ತೆ. ಇದೊಂದು ಮೇಜರ್ ಚೇಂಜಸ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಮೊದಲೇನಾಗ್ತಿತ್ತು ಅಂತ ಹೇಳಿದ್ರೆ, ಕ್ಲಾಸ್ 2 ಮಾಡಿ ಅಥವಾ ಕ್ಲಾಸ್ 1 ಮಾಡಿ ಲ್ಯಾಬ್ಸ್ ಆಗಿ 5 years ವ್ಯಾಲಿಡಿಟಿ ಮುಗ್ದಿದ್ರೆ ನಿಮಗೆ ಮತ್ತೆ ಆಪ್ಷನ್ಸ್ ಇರೋದಿಲ್ಲ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ 4 ಇಂದಾನೆ ಬರ್ಬೇಕಾಗ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ, ಕ್ಲಾಸ್ 1 ಗೆ ರಿನ್ಯೂವಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕ್ಲಾಸ್ 1 ಅನ್ನ ಇನ್ನೊಂದ್ಸಲ ರಿನ್ಯೂವಲ್ ಅನ್ನ ಮಾಡ್ಕೊಳ್ಬಹುದು. ಅದೇ ರೀತಿ ಚಲನ್ ತುಂಬೋದು ಕೂಡ ತುಂಬಾ ಜಾಸ್ತಿ ಮಾಡಿದೆ. ಕ್ಲಾಸ್ 4 ಗೆ ಮೊದಲು 2000 ಇತ್ತು, ಅದನ್ನ ಇವಾಗ 6000 ಮಾಡಿದ್ದಾರೆ. ಅದೇ ರೀತಿ ಕ್ಲಾಸ್ 3 ಗೆ 3000 ಇತ್ತು, ಅದನ್ನ 9000 ಮಾಡಿದ್ದಾರೆ. ಕ್ಲಾಸ್ 2 ಗೆ 5000 ಇತ್ತು, ಅದು 15000 ಮಾಡಿದ್ದಾರೆ. ಅದೇ ರೀತಿ ಕ್ಲಾಸ್ 1 ಗೆ 10,000 ಇತ್ತು, ಅದನ್ನ 25,000 ಮಾಡಿದ್ದಾರೆ. ಇದು ಫೆಬ್ರವರಿ 12 ಇಂದ ಅಪ್ಲೈ ಆಗುತ್ತೆ. ನೀವು ಇವಾಗ ಏನೇ ಲೈಸೆನ್ಸ್ ನಿಮ್ದು ಎಕ್ಸ್ಪೈರಿ ಆಗಿದ್ರೆ, ನಾನು ಏನು ಹೇಳಿದ್ನಲ್ಲ ಅಮೌಂಟ್ ಇಷ್ಟನ್ನ ಚಲನ್ನ ಪೇಮೆಂಟ್ ಮಾಡ್ಬಿಟ್ಟು ಲೈಸೆನ್ಸ್ ಅನ್ನ ತಗೊಳ್ಬೇಕು. ನೀವು ಚಲನ್ ಏನ್ ತುಂಬಿರಲ್ಲ, ಅದು 10 years ವ್ಯಾಲಿಡಿಟಿ ಇರುತ್ತೆ. ಮೊದಲು 5 years ಇತ್ತು, ಅದು 10 years ವ್ಯಾಲಿಡಿಟಿ ಇತ್ತು. ತುಂಬಾ ಜನ ಕೇಳೋದು ನನಗೆ ಹೇಗೆ ಅಂತ ಹೇಳಿದ್ರೆ, ಇವಾಗ ನಾನು ಜನವರಿಯಲ್ಲಿ ತಗೊಂಡಿದ್ದೀನಿ ಸರ್ ಲೈಸೆನ್ಸ್, ಅದು 5 years ವ್ಯಾಲಿಡಿಟಿ ಇದೆ, ಅದಕ್ಕೆ ಇದು ಅಪ್ಲೈ ಆಗ ಕೇಳ್ತಾ ಇದ್ದಾರೆ. ಬಟ್ ಅದು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಇವಾಗ ನೀವು ಜನವರಿಯಲ್ಲಿ ತಗೊಂಡ್ರೆ ನೆಕ್ಸ್ಟ್ 26 ಅಂದ್ರೆ 31 ತನಕ ಟೈಮ್ ಇರುತ್ತೆ. ಬಟ್ ಅದಕ್ಕೇನು ತೊಂದರೆ ಇಲ್ಲ. ಬಟ್ ನೀವೇನಾಗುತ್ತೆ, ನೆಕ್ಸ್ಟ್ 1 year ಆದ್ಮೇಲೆ ಕ್ಲಾಸ್ 3 ಇಂದ ಕ್ಲಾಸ್ 2 ಹೋಗ್ಬೇಕು. 1 year ಕೂಲಿಂಗ್ ಪೀರಿಯಡ್ ಇರುತ್ತೆ ನೀವು ಲೈಸೆನ್ಸ್ ತಗೊಂಡಾಗ. ಸೊ 1 year ಮುಗಿಸಿ ನೀವು ನೆಕ್ಸ್ಟ್ ಅಪ್ಗ್ರೇಡ್ ಆವಾಗ ಅದು ಲೈಸೆನ್ಸ್ ತಗೊಂಡ್ರೆ 10 year ವ್ಯಾಲಿಡಿಟಿ ಇರುತ್ತೆ. ಸೊ ಇದ್ರ ಬಗ್ಗೆ ಯಾರು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಲೈಸೆನ್ಸ್ ಇನ್ ಮುಂದೆ ತಗೊಳ್ಳೋರಿಗೆ ವ್ಯಾಲಿಡಿಟಿ ಬಂದ್ಬಿಟ್ಟು 10 years, 5 years ಸ್ಲ್ಯಾಬ್ ಇರೋದಿಲ್ಲ. ನೆಕ್ಸ್ಟ್ ಲೈಸೆನ್ಸ್ ತಗೊಳ್ಳೋಕೆ ಹೋದಾಗ ಅದ್ರ ವ್ಯಾಲಿಡಿಟಿ 10 years. ಇದನ್ನು ಚೇಂಜಸ್ ಅನ್ನ ಮಾಡಿದ್ದಾರೆ. ಅದೇ ರೀತಿ ಚಲನ್ ಅನ್ನು ಕೂಡ ತುಂಬಾ ಜಾಸ್ತಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.